ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ, ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ, ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ, ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ, ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ, ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ
ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ. ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂತ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ. ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂತ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರ, ಅದನ್ನ ವರದಿ ಸಿದ್ಧವಿದೆ. ಅದನ್ನ ಬಹಿರಂಗಗೊಳಿಸಿದ್ರೆ ಏನಾಗಬಹುದು, ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾರೆ ಅಂತ ಹೇಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂತ ಲೆಕ್ಕಾಚಾರ ಆಲ್ರೆಡಿ ಒಂದು ಹಂತಕ್ಕೆ ಅದು ಲೀಕ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿಲ್ಲ ಅಂತ ಕೂಡ ಕೆಲವು ಸಚಿವರು ಹೇಳಿದ್ರು. ಸೊ ಹಾಗಾದ್ರೆ ಏನು, ಇನ್ನು ಅಧಿಕಾರಿಗಳ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇರತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಹಿನ್ನೆಲೆ ಶಿವರಾಜ್ ತಂಗಡಗಿ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ವಿಷಯಗಳನ್ನ ಏನೆಲ್ಲ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಬಹುದು ಅನ್ನೋದನ್ನ ಕೂಡ ಚರ್ಚಿಸಿದ್ದಾರೆ.